ಹೆಂಗೋ ನೀನ್ ಬಂದಲ್ಲ, ಇನ್ಯಾಕೆ ನಾವಿಬ್ರು ಕಷ್ಟ ಸುಖ ಹಂಚ್ಕೋಬಹುದು. ನೋಡು ವಿದ್ಯಾ, ಇನ್ಯಾಕೆ ನೀನ್ ನನ್ನ ಫ್ರೆಂಡು ಅಂತ ತಿಳ್ಕೊ, ನಾನು ನಿನ್ನ ಹಂಗೆ ತಿಳ್ಕೊತೀನಿ. ಮುದ್ದು ಸೊಸೆ, ಮುದ್ದು ಸೊಸೆ. ಗುಡ್, ನೀವು ಸರಿಯಾಗಿ ಟೈಮಿಗೆ ಬಂದು ಫಸ್ಟ್ ಏಡ್ ಮಾಡಿರೋದ್ರಿಂದ ಪ್ರಾಣಕ್ಕೆ ಏನ್ ತೊಂದರೆ ಇಲ್ಲ. ಸರಿ, ನಿಮ್ಗೆ ಇದೆಲ್ಲ ಹೇಗ್ ಗೊತ್ತು? ಅದು ನಮ್ NCC ಕ್ಯಾಂಪ್ ಅಲ್ಲಿ ಎಮರ್ಜೆನ್ಸಿ ಸಂದರ್ಭ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ರು. ಹಾಗಾಗಿ ನನಗ್ ಗೊತ್ತದೆ ಡಾಕ್ಟರ್. ನಿನಗೆ ಬುದ್ಧಿವಂತಿಕೆ ಜೊತೆ ಸಮಯ ಪ್ರಜ್ಞೆನೂ ಇದೆ. ಥ್ಯಾಂಕ್ ಯು ಡಾಕ್ಟರ್. ಇವತ್ತು ನೀನ್ ಬರ್ದೇ ಹೋಗಿದ್ರೆ ನನ್ ಮಗಳು ಅನಾಥೆ ಆಗೋಗಳು ಕಣವ. ನನ್ ಪಾಲ್ಗೆ ದ್ಯಾವ್ರ ಬಂದಂಗ್ ಬಂದು ನನ್ ಜೀವ ಉಳ್ಸಿದ್ಯಾ. ನೀನ್ ತಣ್ಣಗ್ ಬದುಕು ತಾಯಿ. ದೇವ್ರು ಮನ್ಸನ್ ರೂಪದಲ್ಲಿ ಬಂದು ಕಾಪಾಡ್ತಾನೆ ಅನ್ನೋ ಮಾತನ್ನ ನೀನ್ ನಿಜ ಮಾಡ್ಬಿಟ್ಟೆ ಕಣವ. ನೀನ್ ಚೆನ್ನಾಗ್ ಓದಿ ದೊಡ್ಡ ಡಾಕ್ಟರ್ ಆಗ್ಬಿಡು, ಆಗ 100 ಜನದ ಪ್ರಾಣ ಉಳಿಸ್ಬೋದು. ರತ್ನಿ, ರತ್ನಿ, ಏನ್ ಮಾಡ್ತಿದ್ಯಾ? ಇನ್ನು ಅಕ್ಕಿ ಸೋಸ್ಕೊಂಡು ಅಳಿಯಂದ್ರಿಗೆ ಊಟಕ್ಕೆ ಹಾಕಿಲ್ವೇ? ಊಟ ತಯಾರಾಗೈತೆ. ನಾಳೆ ಅವ್ರಿಗೆ ದ್ವಾಸೆ ಮಾಡ್ಕೊಳಕ್ಕೆ ಅಕ್ಕಿ ಉನಿ ಅಕ್ಕವ ಅಂತ ಇದ್ ಮಾಡ್ತಿದ್ದೆ. ಇರಿ, ಕರೆದ್ ಬಿಡ್ತೀನಿ. ವಿದ್ಯಾ, ಉಣ್ಣಕ್ಕೆ ಅಳಿಯಂದ್ರನ್ ಕರ್ಕೊಂಬಾವ. ರತ್ನಿ, ಮಗಳು ಅಳಿಯನ್ನ ಊರ್ ಕಳ್ಸಿರೋದ್ ಮರ್ತೋತೆ? ಹೌದಲ್ವೇ? ಇದು ನನ್ ತಲೆಗೂ ಒಳಿಲೇ ಇಲ್ವಲ್ಲ. ವಿದ್ಯಾನು ಅಳಿಯ ಮನೇಲಿದ್ದಾಗ ಮನೆ ತುಂಬ್ದಂಗಿತ್ತು, ಈಗ ಮನೆ ಬಿಕೋ ಅನ್ನಿಸ್ತದೆ. ಮನೇಲಿ ಒಂಥರ ಮೌನ ಒಕ್ಕರ್ಸ್ಕೊಂಡಂಗಾಗದೆ. ಮನೆ ತುಂಬಿದ ಸಂತೋಷ ಖಾಲಿ ಆಗಿದೆ, ಸಂಕಟ ಹಾವರ್ಸ್ಕೊಂಡಂಗದೆ. ಅವಳು ಹೋಗೋಳೆ ಅನ್ನೋದನ್ನ ಅರ್ಗಿಸ್ಕೊಳಕ್ಕೂ ಆಯ್ತಾ ಇಲ್ಲ ನನ್ ಕೈಲಿ. ಒಂದ್ ಕಡೆ ಮಗಳು ಮನೆಗ್ ಬಂದೋಳೆ ಅನ್ನೋ ಸಂಭ್ರಮ ಇದ್ರೆ, ಇನ್ನೊಂದ್ ಕಡೆ ಅಳಿಯಂದ್ರೆ ಆತಿಥ್ಯ, ಸಡಗರ, ಸಂಭ್ರಮ ಎಲ್ಲ ತುಂಬಿ ತುಳ್ಕಾಡ್ತಾ ಇತ್ತು ಅಟ್ಟಿಲಿ. ಅಕ್ಕನ್ ಜೊತೆ ಆಡಿದ ಜಗಳ, ಭಾವನ್ ಜೊತೆ ಮಾಡಿದ ತಮಾಸೆ ಎಲ್ಲ ನೆನ್ಪಿಸ್ಕೊಂಡ್ರೆ ಬ್ಯಾಸ್ರ ಆಯ್ತದ ಕಣವ. ಒಂದ್ ಕಡೆ ಮಗಳಿಗೆ ಒಳ್ಳೆ ಜೀವನ ಸಿಕ್ಕದೆ ಅನ್ನೋದಾದ್ರೆ, ಇನ್ನೊಂದ್ ಕಡೆ ಅವಳು ನನ್ನಿಂದ ದೂರ ಆದ್ಲಲ್ಲ ಅನ್ನೋ ಬ್ಯಾಸರ. ಏ ರತ್ನಿ, ಬಿದ್ದಿರ ಬಾರವ ಇಳ್ಸದ್ ಹೆಂಗೆ ಅಂತ ನೋಡುವ. ಅದು ಬಿಟ್ಟು ಹಿಂಗೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಗಂಡನ ಮನೆಗ್ ಸೇರಿರೋ ಮಗಳು ಪುನಃ ಇಲ್ಲಿಗೆ ಬರ್ಬೇಕಾಯ್ತದೆ. ಯಾಕಯ್ಯ ಹಿಂಗ್ ಮಾತಾಡ್ತಿದ್ಯಾ? ಮತ್ತಿನ್ನೇನಮ್ಮಿ, ಅವ್ರು ಯಾರು ನನಗ್ ಸತ್ಯ ಗೊತ್ತು ಅಂತ ಪತ್ರ ಬರ್ದಿದ್ದಾರೆ. ಅಲ್ಲ ಕಣಯ್ಯ, ಯಾರೋ ಯಾಕೆ ನಮ್ಮನ್ ಎದುರ್ಸಕ್ಕೆ ಬರ್ದಿರ್ಬಾರ್ದು? ಅವ್ರಿಗೆ ಎದುರಿಸೋ ಉದ್ದೇಶ ಇದ್ರೆ ಅವ್ರಿಗೆ ಸತ್ಯ ಗೊತ್ತದೆ ಅನ್ನೋ ಅರ್ಥ ತಾನೆ. ಯಾವುದೇ ಕಾರಣಕ್ಕೂ ಈ ಗುಟ್ಟು ರಟ್ಟಾಗ್ಬಾರ್ದು. ನನ್ನ ಮಗಳು ಅಳಿಯಂದ್ರ ಜೊತೆ ಸಂತೋಷವಾಗಿರ್ಬೇಕು. ಅದಕ್ಕೆ ಅವ್ರಿಗೆ ಏನಾದ್ರೂ ಒಂದು ದಾರಿ ಮಾಡ್ಬೇಕು. ಮೋನ, ಭದ್ರ ಹೊಂಟಿವಿನಿ ಅಂತ ಫೋನ್ ಮಾಡ್ದ, ಇನ್ನೂ ಬಂದೇ ಇಲ್ವೇ? ಬಂದ್ರು ಅಂತ ಕಾಣಿಸ್ತದೆ. ಅಣ್ಣ, ಭದ್ರನು ವಿದ್ಯಾ ಬಂದ್ರು. ಅಪ್ಪಯ್ಯ, ಚಂದಾಗಿದ್ಯಾ? ನಾನ್ ಸದ್ದಾಗಿದ್ದೀನಿ, ನೀನ್ ಹೆಂಗಿದ್ದಿ? ನಾನ್ ಚಂದಾಗಿನಪ್ಪ. ವಾ ಆಮಮ್ಮ, ಗುಂಡ್ಬಿಟ್ಟು ಎಲೆ ಅಡಿಕೆ ಹಾಕೊಂಡ್ ಕುಂತಿದ್ದಿ? ಯಾರ್ ನೀನು? ಗೊತ್ತಾಯ್ತಾ ಇಲ್ಲ? ಯಾಕಮ್ಮಮ್ಮ ನನ್ ಕಾಲೇ ಎಳಿತಾ ಇದ್ದಿ? ಅಲ್ಲ, ಅಲ್ಲಿ ಹೋಗಿ ಮರ್ತು ಬಿಟ್ಟಿ ಅಂತ ನಾನೇ ಖುದ್ದಾಗಿ ಬಂದು ನಿನಗ್ ದಾರಿ ತೋರಿಸ್ಬಿಟ್ಟು ಬಂದ್ರುನುವೆ ಈಟ ದಿನ ಆದ್ಮೇಲೆ ಬಂದಿದ್ದಿ ಅಂದ್ಮ್ಯಾಕೆ ಇನ್ನೇನ್ ಕೇಳ್ಬೇಕು ಅಂತೀನಿ.
ಹೋಗ್ಲಿ ಬಿಡವ, ಮದ್ವೆ ಆದ್ಮೇಲೆ ಮೊದಲನೇ ಕಿತ ಮಾವನ ಮನೆಗೆ ಹೋಗಿ ಬಂದವನೆ, ಅದಕ್ಕೆ ಒಂದ್ 2 ದಿನ ಹೆಚ್ಚಾಗಿ ಇದ್ದು ಬಂದವನೆ. ಅದು ಅಲ್ದೆ ವಿದ್ಯನ್ಗೆ ತವ್ರ ಮನೆ, ತವ್ರ ಮನೇಲಿ ಏಟೇ ದಿವಸ ಇದ್ರು ಆಸೆ ತೀರಾದೆ ಹೇಳೋ. ಏನೋ ಸಂತೋಷವಾಗಿ ಇದ್ದು ಬಂದವರಲ್ಲ, ಅಷ್ಟು ಸಾಕು. ಏನವಾ ಇದ್ಯಾ, ಖುಷಿ ಆಯ್ತೆ? ಹ್ಞೂ ಮಾವಯ್ಯ, ಸಾನೆ ಖುಷಿ ಆಯ್ತು. ಸದ್ಯ ಈಗ್ಲಾದ್ರೂ ಭದ್ರಂಗೆ ನಮ್ಮ ಮಟ್ಟಿ ತಗ್ ಬರಕ್ಕೆ ದಾರಿ ಗೊತ್ತಾಯ್ತಲ್ಲ. ಸಾವಿತ್ರಿ, ಎಲ್ಲ ಸೇರ್ಕೊಂಡು ಯಾಕೆ ಅವ್ನು ರೇಗಿಸ್ತೀರಿ? ತಮಾಷೆ ಮಾಡಿ ಸಾಕು ಬಿಡು. ಏನ್ ಯಾರಡಿ ಈಟೊಂದ್ ಸಮಾಧಾನವಾಗ ಅವನಲ್ಲ. ನಾನ್ ಬರ್ದ್ ಕಾಗ್ದ ಇವನ್ ಕೈಗ್ ಸೇರೈತೋ ಇಲ್ವೋ? ಅಪ್ಪಯ್ಯ, ಅಲ್ಲಿಂದ ನಾವು ಹೊರಡೋ ಕೊನೆಗಲ್ಗೆಲ್ಲಿ ನಂಗೊಂದು ಕಾಗ್ದ ಬಂತು. ನಾನು ಯಾವತ್ತೂ ನಿಮ್ಗೆ ಸತ್ಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರು ನನಗೆ ದುಡ್ಡು ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ರು. ಈಗ್ಲಾರು ಅವಳು ಯಾರು ಅಂತ ಬಾಯ್ ಬಿಡ್ಲಾ? ಇದೇನಾರ ಭದ್ರನ್ ಕಿವಿಗ್ ಬಿದ್ರೆ ಏನಾಗದೆ ಅಂತ ಯಾರಾದ್ರೂ ಒಬ್ರು ಯೋಚನೆ ಮಾಡಿದೀರಾ? ಅವ್ನ್ ಇನ್ನು ಬಾಳಿ ಬದುಕ್ಬೇಕಾಗಿರೋನು. ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡಿ ಜೈಲ್ ಸೇರ್ಕೊಂಡ್ರೆ ನಾವೆಲ್ಲ ನೆಮ್ಮದಿಯಾಗಿರಕ್ಕಾಗ್ತದೆ? ಶಿವರಾಮ, ಅದೇನ್ ಕಾಗ್ದ ಅಂತ ತುಸು ಜೋರಾಗಿ ಓದ್ಲಾ? ಶಿವರಾಮ, ನಿನ್ನೆ ಕೇಳ್ತಾ ಇರೋದು. ಅವ ಬಿಡವ ವಿಚಾರವ. ಈಗ ತಾನೆ ಮಗ ಪ್ರಯಾಣ ಮಾಡಿ ಜಣದ ಬಂದವನೆ, ಸುಸ್ತಾಗಿರ್ತಾನೆ. ಲೈ, ನೀನ್ ಹೋಗಿ ಮುಂದಿನ ಕೆಲಸ ನೋಡೋಗ್ಲಾ? ಅಪ್ಪಯ್ಯ, ಅವಳು ಯಾರು ಅಂತ ಕಂಡಿಡ್ದು ನಿನ್ ಮುಂದ್ಗುಂಟೆ ನಿಲ್ಸಗಂಟ ನಂಗ್ ಸಮಾಧಾನ ಇಲ್ಲ ಅಪ್ಪಯ್ಯ. ಪದೇ ಪದೇ ಅದನ್ನೇ ಮಾತಾಡ್ತಾ ಇದ್ಯಲ್ಲ, ಬಿಡ್ಲಾ ಅದನ್ನ? ನಡೀಲ, ಹೋಗ್ಲಾ ನೀನು? ಹೋಗ್ಲಾ ಒಳಿಕೆ? ಇದೇನಪ್ಪಯ್ಯ ನೀನ್ ಹಿಂಗ್ ಹೇಳ್ತಾ ಇದ್ದೆ? ಹೋಗು ಅಂದ ತಾನೆ. ಆಮೇಲೆ ಎಲ್ರಿಗೂ ಒಂದು ವಿಚಾರ, ಆ ವಿಷಯ ಭದ್ರಂಗ್ ಗೊತ್ತಾಗೋದು ಬೇಡ. ಏ ಕೊಟ್ಲೆ, ನೀನು ಅಷ್ಟಕ್ಕಲ್ಲ, ಬಾಯ್ ತಪ್ಪು ಹೇಳ್ಗಿಳ್ಗಿಬಿಟ್ಯಾ? ಇಲ್ಲ ಮಾವಯ್ಯ, ನಾನು ಹೇಳಕ್ಕಿಲ್ಲ ಬಿಡು. ಯಾವ್ದೇ ಕಾರಣಕ್ಕೂ ಈ ವಿಷಯ ಭದ್ರಂಗ್ ಗೊತ್ತಾಗ್ಬಾರ್ದು ಅಂತ ನೀನ್ ಅನ್ಕೋತಾ ಇದೆಯಾ ಶಿವರಾಮೇಗೌಡ. ಆದ್ರೆ ಈ ವಿಷಯನ ಅವನ್ಗೆ ಹೆಂಗ್ ಮುಟ್ಟಿಸ್ತೀನಿ ನೀನೇ ನೋಡ್ತಿರು. ಏನು ಕಣ್,
ಆ ಅವ್ವ ಮಗಳನ್ನ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಂಗೆ ಮಾಡ್ಕೊಂಡಿದ್ದಾಯ್ತು. ಈ 3 ಅಡಿ ಒಬ್ಳು ನಾನು ಹೇಳ್ದಂಗೆ ಕೇಳ್ಬಿಟ್ರೆ ಅಟ್ಟಿನಲ್ಲಿ ನಾನು ನಾಡಿದ್ದೆ ಆಟ. ಇವಳನ್ನ ನಾನು ನನ್ನ ಹತೋಟಿಗೆ ತಗೋತೀನಿ ಬಿಡವ್ವ. ನೀನೇ ಏನು ಹೇಳ್ತಿದ್ಯವ್ವ? ಮನ್ಸ ಬಿರ್ನೆ ಸೋಲದು ಪಿರುತಿಗೆ ಸ್ನೇಹಕ್ಕೆ ಅಲ್ವೇ? ಅದ್ನೇ ಬಳಸ್ಕೊಂಡು ಇವಳ್ತವ ನಾಜೂಕಾಗಿ ಸ್ನೇಹ ಮಾಡ್ಕೊಂಡು ಇವಳ ವೀಕ್ನೆಸ್ ಏನು ಅಂತವ ತಿಳ್ಕೊಂಡು ಇವಳ ಮೇಲೆ ಯಾವ ವಸ್ತ್ರ ಉಪಯೋಗಿಸ್ಬೇಕು ಅನ್ನೋದನ್ನ ಆಮ್ಯಾಕೆ ಯೋಚನೆ ಮಾಡಿದ್ರಾಯ್ತು ಬಿಡವ್ವ. ಅಲ್ಲ ಕಣವ, ನಿನ್ನಿಂದ ಈ ಕೆಲಸ ಆದತ್ತೆ? ಅವ್ವ, ನಾನು ನಿನ್ ಮಗಳು ಅನ್ನೋದು ಜ್ಞಪ್ತಿಗಿರ್ಲಿ. ತಾಯಿ ಅಂತೆ ಮಗಳು ನೂಲ್ನಂತೆ ಸೀರೆ ಅಂತ ಸುಮ್ಕೆ ಹೇಳಕ್ಕಿಲ್ಲ. ಇಂಥ ವಿಷಯದಲ್ಲೆಲ್ಲ ನಿನ್ನಷ್ಟು ಬುದ್ಧಿ ಇಲ್ಲದೆ ಇರ್ಬೋದು, ಆದ್ರೆ ಒಂದ್ ಮಟ್ಟಕ್ಕಂತೂ ಇದೆ. ನೀನೇನು ಯೋಚನೆ ಮಾಡಬೇಡ. ನೀನ್ ಹೆಂಗೆ ಮನೆಯವ್ರ ಮುಂದ್ಗುಟೆ ಸಾಧು ಪ್ರಾಣಿ ಹಂಗೆ ಇತ್ಕೊಂಡು ನೀನ್ ಕೆಲಸ ಸಾಧಿಸ್ತೀಯೋ, ನಾನು ಕೂಡ ಹಂಗೆ ಮಾಡ್ತೀನಿ. ಇವಳನ್ನ ಮಾತಲ್ಲೇ ಮರಳು ಮಾಡ್ತೀನಿ. ವಿದ್ಯಾ, ಚಿತ್ರಕ್ಕ ಬನ್ನಿ ಕುಂತ್ಕೊಳ್ಳಿ. ವಿದ್ಯಾ, ಅಟ್ಟಿಲಿ ಊರಲ್ಲಿ ಎಲ್ರು ಸಂದಾಕವ್ರ? ಸಂದಾಗವ್ರೆ ಚಿತ್ರಕ್ಕ. ಅಪ್ಪನ್ ಮನೇಲಿ ಖುಷಿಯಾಗಿದ್ ಬಂದ? ಸಾನೆ ಖುಷಿಯಾಗಿದ್ದೆ. ಅಲ್ಲಿ ದಿನಗಳು ಕಳ್ದಿದೆ ಗೊತ್ತಾಗಿಲ್ಲ. ಹೆಂಗೋ ನೀನೇನೋ ಅಲ್ಲಿ ಖುಷಿಯಾಗಿದ್ ಬಂದೆ, ಆದ್ರೆ ನಂಗೆ ನೀನ್ ಇಲ್ದೆ ಏಟ್ ಬ್ಯಾಸರ ಆಯ್ತು ಗೊತ್ತಾ? ನೀನ್ ಬರೋ ದಾರಿನೇ ಕಾಯ್ತಾ ಇದ್ದೆ. ಪರವಾಗಿಲ್ವೇ? ನನ್ನ ಮಗಳಿಗೆ ಏನು ತಿಳಿಯಕ್ಕಿಲ್ಲ ಅನ್ಕೊಂಡಿದ್ದೆ. ನಾನು ನೋಡಿ ಸಂದಾಗೆ ಪಾಠ ಕಲ್ತವಳೆ. ನೀವು ದಿಟ್ಟವಾಗ್ಲೂ ಹೇಳ್ತಾ ಇದ್ದೀರಾ. ನೀವು ನನ್ನನ್ನು ಆಟೋನ್ ಮಿಸ್ ಮಾಡ್ಕೊಂಡ್ರೆ? ವಿದ್ಯಾ, ನೀನೊಂಥರ ಅಯಸ್ಕಾಂತ ಇದ್ದಂಗೆ. ನಿನ್ ಜೊತೆ ಒಂದ್ ಕಿತ ಮಾತಾಡ್ಬಿಟ್ರೆ ಸಾಕು, ಹಂಗೆ ಸೆಳ್ಕೊಂಡ್ಬಿಡ್ತೀಯ. ಅಂತದ್ರಲ್ಲಿ ನಾನಿನ್ನ ಮಿಸ್ ಮಾಡ್ಕೊಳ್ದೆ ಹೆಂಗಿರ್ಲಿ ಹೇಳು? ನಿನ್ನ ಏಟೊತ್ತು ನೋಡ್ತೀನೋ, ಏಟ್ ಬಿರ್ನೆ ಮಾತಾಡ್ತೀನೋ ಅಂತ ಅನ್ನಿಸ್ದಾಗ್ಲೇ ಗೊತ್ತಾಗಿದ್ದು ನಮ್ ಭದ್ರ ನಿನ್ನೆ ಮದ್ವೆ ಆಗ್ಬೇಕು ಅಂತ ಯಾಕೆ ಹಠ ಮಾಡ್ದ ಅಂತ. ಹೆಂಗೋ ನೀನ್ ಬಂದಲ್ಲ, ಇನ್ಯಾಕೆ ನಾವಿಬ್ರು ಕಷ್ಟ ಸುಖ ಹಂಚ್ಕೋಬಹುದು. ನೋಡು ವಿದ್ಯಾ, ಇನ್ಯಾಕೆ ನೀನ್ ನನ್ನ ಫ್ರೆಂಡು ಅಂತ ತಿಳ್ಕೊ, ನಾನು ನಿನ್ನ ಹಂಗೆ ತಿಳ್ಕೊತೀನಿ. ನಮ್ ಮನ್ಸಲ್ಲಿರೋ ಭಾವನೆನ ಹಂಚ್ಕೊಳಕ್ಕೆ ಒಬ್ರಿದಾರಲ್ವೇ, ಅದ್ರಕ್ಕಿಂತ ಬೇರೆ ಖುಷಿ ಇನ್ನೇನಿದ್ದಾತು? ಹೌದು, ಊರಿಂದ ಏನೇನ್ ತಂದಿದ್ಯಾ? ಒಂದ್ ನಿಮಿಷ. ತಕೊಳ್ಳಿ. ತಿನ್ಬೋದಾ? ಹಾ ತಿನ್ನಿ. ಆಮೇಲೆ ಇನ್ನು ಬೇರೆ ಏನೇನೋ ತಂದೀವ್ನಿ, ಇರಿ. ಇಷ್ಟಾದ್ರೆ ಸಾಕು ಚಿತ್ರ. ಈ 3 ಅಡಿ ನನ್ನ ಹಿಡ್ತಕ್ ಬಂದೇ ಬತ್ತಾಳೆ. ಆಗ ಈ ಈಶ್ವರಿ ಆಟ ಏನು ಅಂತ ತೋರಿಸ್ತೀನಿ.